ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಪ್ರಕರಣ ಸಂಬಂಧ ಸಿದ್ದರಾಮಯ್ಯ ಎದುರು ಕಣ್ಣೀರು ಹಾಕಿದ್ದಾರಂತೆ ಪ್ರದೀಪ್ ಈಶ್ವರ್. ಶಾಸಕ ಪ್ರದೀಪ್ ಈಶ್ವರ್ಗೆ ಧೈರ್ಯ ತುಂಬಿದ್ದಾರೆ ಸಿದ್ದರಾಮಯ್ಯ. ರಾಜಕಾರಣದಲ್ಲಿ ಇಂಥ ಘಟನೆ ಸಾಮಾನ್ಯ, ಎದುರಿಸಬೇಕು, ಧೃತಿಗೆಡಬೇಡಿ, ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಸಿದ್ದರಾಮಯ್ಯ ಸಮಾಧಾನ ಮಾಡಿದ್ದಾರಂತೆ. ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಯ ವಿರುದ್ಧ ಕ್ರಮಕ್ಕೆ ಸಿದ್ದು ಸೂಚನೆ ಕೊಟ್ಟಿದ್ದು ತಮ್ಮ ನಿವಾಸಕ್ಕೆ ಪ್ರದೀಪ್ ಈಶ್ವರ್ರನ್ನ ಕರೆಸಿಕೊಂಡು ಮಾತಾಡಿದ್ದಾರೆ. ಮೊನ್ನೆ ನಡೆದ ಘಟನೆ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸಿಗೆ ಕಾಲ್ ಮಾಡಿ ಮಾಜಿ ಸಿಎಂ ಮಾತಾಡಿದ್ದಾರೆ. ಚಪ್ಪಲಿ ಎಸೆತ ಪ್ರಕರಣ ಸಂಬಂಧ ಸಿದ್ದರಾಮಯ್ಯ ಅವರು ಪ್ರದೀಪ್ ಈಶ್ವರ್ ಅವರನ್ನ ಕರೆಸಿಕೊಂಡು ಏನಾಯ್ತು ಅಂತ ಕೇಳಿದ್ದಾರಂತೆ. ಆ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಕಣ್ಣೀರು ಹಾಕಿದ್ರು ಅನ್ನೋ ಮಾಹಿತಿ ಇದೆ. ಇದರ ಜೊತೆಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ವಿರುದ್ಧ ಕೂಡ ಸಿದ್ದರಾಮಯ್ಯ ಅವರು ಗರಂ ಆದ್ರಂತೆ. ಡಿಸಿಗೂ ಕರೆ ಮಾಡಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಚಪ್ಪಲಿ ಎಸೆತ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದಾಯಿತು, ವಾದ ಆಯಿತು, ಪ್ರತಿವಾದ ಆಯಿತು. ಇದರ ನಡುವೆ ಸಿದ್ದರಾಮಯ್ಯ ಅವರು ಪ್ರದೀಪ್ ಈಶ್ವರ್ನ ಕರೆಸ್ಕೊಂಡು ಮಾತಾಡಿದ್ದಾರೆ. ಏನೇನು ಚರ್ಚೆ ಆಗಿದೆ? ಭವನಿಗ ಇವತ್ತು ಬೆಳಗ್ಗೆ ಪ್ರದೀಪ್ ಈಶ್ವರ್ ಅವರನ್ನ ಸಿದ್ದರಾಮಯ್ಯವರು ಕರೆ ಮಾಡಿ ಕರೆಸ್ಕೊಂಡು ಘಟನೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಪೂರ್ಣ ವಿವರವನ್ನು ಕೂಡ ಪಡೆದುಕೊಂಡಿದ್ದಾರೆ. ಮತ್ತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಬ್ಬ ಶಾಸಕರಿಗೆ ಈ ರೀತಿಯಾಗಿ ಅಡ್ಡಿಪಡಿಸಿದ್ದಕ್ಕೆ ಏನ್ ಕಾರಣ, ಮತ್ತು ಈ ಅಡ್ಡಿಪಡಿಸುವಂತ ಸಂದರ್ಭದಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿರ್ಬೋದು, ಪೊಲೀಸರು ಏನ್ ಮಾಡ್ತಾ ಇದ್ರು, ಅದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರು ಅನ್ನುವಂಥದ್ದು ಒಂದು, ಮತ್ತು ಹೊರಗಡೆ ಬಂದಾಗ್ಲೂ ಕೂಡ ಚಪ್ಪಲಿ ಎಸೆಯುವಂತ ಬೆಳವಣಿಗೆ ಕೂಡ ನಡೆದಿದೆ. ಸೊ ಇದಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ರಿ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಸಿದ್ದರಾಮಯ್ಯನವರು ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡು ಇಂಥ ಬೆಳವಣಿಗೆಗಳನ್ನೆಲ್ಲ ಸಹಿಸೋದಕ್ಕೆ ಸಾಧ್ಯ ಇಲ್ಲ, ಒಬ್ಬ ಶಾಸಕನ ಮೇಲೆ ಚಪ್ಪಲಿ ಎಸೆಯೋದಾಗತ್ತೆ, ಸರ್ಕಾರಿ ಕಾರ್ಯಕ್ರಮದಲ್ಲೇ ಬಂದು ಅಡ್ಡಿ ಮಾಡ್ತಾರೆ, ಅವರ ಕಾರಿಗೆ ಮುತ್ತಿಗೆ ಹಾಕುವಂತಹ ಕೃತ್ಯಗಳು ನಡೆದಿದ್ದಾವೆ, ಇದೆಲ್ಲ ಮಾಡೋದು ಸರಿಯಲ್ಲ, ಇದನ್ನ ನಿಯಂತ್ರಿಸುವಂತ ಕೆಲಸ ಮಾಡ್ಬೇಕಾಗಿದ್ದವ್ರು ಏನ್ ಮಾಡ್ತಿದ್ರಿ ಅನ್ನುವಂತ ಪ್ರಶ್ನೆಯನ್ನು ಕೂಡ ಸಿದ್ದರಾಮಯ್ಯನವರು ಡಿಸಿ ಮತ್ತು SP ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಡೀ ಘಟನೆಯ ಬಗ್ಗೆ ವಿವರಣೆ ಕೊಡುವಂತ ಸಂದರ್ಭದಲ್ಲೂ ಕೂಡ ಪ್ರದೀಪ್ ಈಶ್ವರ್ ಸಿದ್ದರಾಮಯ್ಯನವರ ಮುಂದೆ ಕಣ್ಣೀರು ಹಾಕಿದ್ದಾರೆ. ಇಡೀ ಬೆಳವಣಿಗೆಯ ಮಾಹಿತಿಯನ್ನು ಕೂಡ ಸಿದ್ದರಾಮಯ್ಯನವರಿಗೆ ಪ್ರದೀಪ್ ಈಶ್ವರ್ ಅವರು ಇಡೀ ಘಟನೆ ಏನೇನಾಯ್ತು ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಸ್ವತಃ ಸಿದ್ದರಾಮಯ್ಯನವರು ಅಖಾಡಕ್ಕೆ ಇಳಿದಿರೋದ್ರ ಹಿಂದೆ ಪ್ರದೀಪ್ ಈಶ್ವರ್ ಸಾಕಷ್ಟು ಬಾರಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಮಾಡುವಾಗಿರ್ಬೋದು, ಅಥವಾ ಸ್ಟೇಜ್ ಕಾರ್ಯಕ್ರಮದಲ್ಲಿ ಮಾತನಾಡುವ ಸಂದರ್ಭದಲ್ಲೂ ಕೂಡ ನಾನೊಬ್ಬ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂತಹ MLA ಅನ್ನುವ ಕಾರಣಕ್ಕಾಗಿ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತ ಪದವನ್ನ ಸಾಕಷ್ಟು ಬಾರಿ ಬಳಕೆ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಶಾಸಕ ಅನ್ನುವ ಕಾರಣಕ್ಕಾಗಿ ಅವರ ಜೊತೆಗೆ ನಿಲ್ಲಬೇಕು ಅನ್ನುವಂಥದ್ದು, ಇನ್ನೊಂದು ಕಡೆ ಹಿಂದುಳಿದ ವರ್ಗದ ಶಾಸಕ ಅನ್ನುವ ಕಾರಣಕ್ಕಾಗಿ ನಾವೆಲ್ಲ ಅವರ ಜೊತೆಗೆ ಬೆಂಬಲವನ್ನ ಸೂಚಿಸಿ ಅವರ ಜೊತೆಗೆ ನಿಲ್ಲಬೇಕು ಅನ್ನುವ ಕಾರಣಕ್ಕಾಗಿಯೂ ಅವರಿಗೆ ಧೈರ್ಯ ಹೇಳುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ಈ ಧೈರ್ಯದಿಂದಾಗಿ ಪ್ರದೀಪ್ ಈಶ್ವರ್ ಅವರಿಗೆ ಮತ್ತಷ್ಟು ಅವರ ಮೇಲೆ ಆಗಬಹುದಾದಂತಹ ದಾಳಿಗಳಿರ್ಬೋದು, ಅಟ್ಯಾಕ್ಗಳಿರ್ಬೋದು, ಅಥವಾ ಅವ್ರ ಮೇಲೆ ದೂರು ಕೊಟ್ಟು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಡಗಳಾಗ್ತಾ ಇರುವಂತದ್ದು ಇರ್ಬೋದು, ಈ ಎಲ್ಲಾ ಬೆಳವಣಿಗೆಗಳನ್ನ ಪ್ರದೀಪ್ ಈಶ್ವರ್ ಅವರಿಗೆ ಎದುರಿಸೋದಕ್ಕೂ ಕೂಡ ಒಂದ್ ರೀತಿ ಸಿದ್ದರಾಮಯ್ಯನವರು ಕರೆದು ಧೈರ್ಯ ಹೇಳಿರ್ತಕ್ಕಂಥದ್ದು ಕೂಡ ಒಂದ್ ರೀತಿ ಪಾಸಿಟಿವ್ ಆಗಿ ಕಾಣ್ತಾ ಇದೆ. ಒಟ್ಟಲ್ಲಿ ಈ ಬೆಳವಣಿಗೆ ಅದು ಕುಮಾರಸ್ವಾಮಿ ಮತ್ತು ಪ್ರದೀಪ್ ಈಶ್ವರ್ ನಡುವೆ ಮಾತ್ರ ಉಳಿದಿಲ್ಲ, ಅದು ಕುಮಾರಸ್ವಾಮಿ DK ಶಿವಕುಮಾರ್ ಜೊತೆಗೆ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅನ್ನುವ ಲೆವೆಲ್ಗೂ ಕೂಡ ಬಂದು ನಿಂತಿದೆ. ಸಮುದಾಯಗಳ ನಡುವೆಯೂ ಕೂಡ ಒಕ್ಕಲಿಗ ವರ್ಸಸ್ ಹಿಂದುಳಿದ ವರ್ಗ ಅನ್ನುವ ರೀತಿಯಲ್ಲಿ ಈಗ ಈ ಒಂದು ಬೆಳವಣಿಗೆ ಬಂದು ನಿಂತಿದೆ. ಹಾಗಾಗಿ ಇದನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಈಗ ಆಡಳಿತಾರೂಢ ಕಾಂಗ್ರೆಸ್ಗೆ ಇದೆ. ಯಾಕಂದ್ರೆ ವಿಪಕ್ಷದಲ್ಲಿ ಇದ್ದಂತವ್ರು ಸಾಕಷ್ಟು ಟೀಕೆ ಮಾಡ್ತಾರೆ, ಈ ರೀತಿ ಗಲಾಟೆ ಮಾಡ್ತಾರೆ, ದೊಂಬಿ ಎಬ್ಬರಿಸ್ತಾರೆ, ಉದ್ದೇಶಪೂರ್ವಕವಾಗಿಯೂ ಕೆಲವು ಸಂದರ್ಭಗಳಲ್ಲಿ ಆಗತ್ತೆ. ಆದ್ರೆ ಅದನ್ನ ನಿಯಂತ್ರಿಸೋದು, ನಿಭಾಯಿಸೋದು ಆಡಳಿತ ಪಕ್ಷಕ್ಕೆ ದೊಡ್ಡ ಚಾಲೆಂಜ್ ಇರುತ್ತೆ. ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾದ್ರೂ ಕೂಡ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರ ಮಧ್ಯಪ್ರವೇಶ ಒಂದ್ ರೀತಿ ಹಿಂದುಳಿದ ವರ್ಗದ ಶಾಸಕರುಗಳಿಗೆ ಒಂದ್ ರೀತಿ ಬಲ, ಇನ್ನೊಂದು ಕಡೆ ಪ್ರದೀಪ್ ಈಶ್ವರ್ ಅವರ ಬೆಂಬಲಕ್ಕೆ ನಾನು ಇದೀನಿ, ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಧೈರ್ಯವನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಭಾವನ. ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.